ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು ತಿಂಗಳ ವಿಶೇಷ ಲೇಖಕ ಕೌಶಿಕ್ ಕೂಡರಸ್ತೆ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 21. ಪುಸ್ತಕದ ಹೆಸರು ಅರ್ಧ ಸತ್ಯ ಅರ್ಧ ಸುಳ್ಳು. ಲೇಖಕರು ಕೌಶಿಕ್ ಕೂಡರಸ್ತೆ. ಅಭಿಪ್ರಾಯ ಮಮತಾ ವೆಂಕಟೇಶ್. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಕೌಶಿಕ್ ಕೂಡುರಸ್ತೆರವರು ಪತ್ತೇದಾರಿ ಕಾದಂಬರಿಗಳನ್ನು ಬರೆಯುವುದರಲ್ಲಿ ಎತ್ತಿದ ಕೈ. ಇವರ ಸ್ವಪ್ನದ ಬೆನ್ನೇರಿ, ಕಾಲಾಯ ತಸ್ಮೈ ನಮಃ, ತ್ಯಾಗರಾಜ್ ಕಾಲೋನಿ ಮತ್ತು ಸುಬ್ರಹ್ಮಣ್ಯಪುರ ಜನಪ್ರಿಯವಾದ ಕೃತಿಗಳು. ಸಕಲೇಶ್ಪುರದ ಬಳಿಯ ಹಳ್ಳಿಯಲ್ಲಿದ್ದ ರಾಮದಾಸ್ ದಂಪತಿಗಳ ಮಗ ಸಾಗರ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡುತ್ತಿದ್ದ. ರಾಮದಾಸ್ ಅವರಿಗೆ ಪತ್ತೇದಾರಿ ಕಾದಂಬರಿಗಳ ಹುಚ್ಚು. ಪತ್ತೇದಾರನಾಗಬೇಕು ಎನ್ನುವ ಆಸೆ ಕಾರಣಾಂತರಗಳಿಂದ ಆಸೆಯಾಗಿಯೇ ಉಳಿದು ಹೋಗಿತ್ತು. ಮಗ 10 ದಿನಗಳಾದರೂ ಕರೆ ಮಾಡದೆ ಹೋದಾಗ ರಾಮದಾಸರವರು ಭಯಾತಂಕಗಳಿಂದ ಬೆಂಗಳೂರಿಗೆ ಹೊರಡುತ್ತಾರೆ. ಅಲ್ಲಿ ಮಗನ ಕಣ್ಮರೆಯ ಬಗ್ಗೆ ಕಂಪ್ಲೇಂಟ್ ಕೊಡುವ ಉದ್ದೇಶ ಅವರದಾಗಿರುತ್ತದೆ. ಸಾಗರನ ಸುಳಿವಿಲ್ಲ. ದಾಮೋದರ್ ಅವರು ಕೊಲೆಯಾಗುವುದರಿಂದ ಪೊಲೀಸರಿಗೆ ಅದರ ತಲೆನೋವು ಶುರುವಾಗುತ್ತದೆ. ರಾಮದಾಸ್ ಕಂಪ್ಲೇಂಟ್ ನೀಡುತ್ತಾರೆ. ಕೊಲೆಯ ತನಿಖೆಯ ಕಾರ್ಯ ನಡೆಯುವ ಸಂದರ್ಭದಲ್ಲಿ ದಾಮೋದರನ ಸ್ನೇಹಿತ ಜಯೇಂದ್ರನ ಕೊಲೆಯಾಗುತ್ತದೆ. ಕಾಕತಾಳೀಯವೆಂಬಂತೆ 2 ಮೃತದೇಹಗಳ ಪಕ್ಕದಲ್ಲಿ ಒಂದು ಹ್ಯಾಂಡ್ ಮೌಲ್ಡ್ ಮಾಡಿದ ಕೈಗಳ ಜೋಡಿಯ ಅಚ್ಚಿನ ಪ್ರತಿಕೃತಿ ದೊರಕಿತು. ಪೊಲೀಸರಿಗೆ ಇದರ ಆದಿ ಅಂತ್ಯ ಅರಿವಿರುವುದಿಲ್ಲ. ಪೊಲೀಸರ ತನಿಖೆಯ ನಡುವೆಯೇ ರಾಮದಾಸ್ ಅವರು ತಮ್ಮ ಪತ್ತೇದಾರಿ ಚಾಣಾಕ್ಷತೆಯನ್ನು ಬಳಸಿ ಪ್ರಕರಣವನ್ನು ಭೇದಿಸುವ ಪ್ರಯತ್ನ ಮಾಡುತ್ತಾರೆ. ಈ ನಡುವೆ ದುಷ್ಕರ್ಮಿಗಳು ಎಸ್ಟೇಟ್ನ ಪಾಳುಮನೆಯಲ್ಲಿ ಎಳೆಯ ಮಕ್ಕಳಿಗೆ ಬೆಂಕಿ ಹಚ್ಚಿದರೂ ಸಹ ಅವರೇ ಸಾಯದಂತೆ ಕಾಪಾಡಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ರಾಮದಾಸ್ ಕಾಣೆಯಾಗಿರುವ ತಮ್ಮ ಮಗನ ಹುಡುಕಾಟದ ಪ್ರಯತ್ನದಲ್ಲಿ ಇರುವಾಗಲೇ ಅದೇ ಕಾಲೇಜಿನ ಹುಡುಗಿ ನೇಹಾ ಕೊಲೆಯಾಗಿರುವುದು ತಿಳಿಯುತ್ತದೆ. ಪೊಲೀಸರು ತಮ್ಮ ಮಗನನ್ನು ಹುಡುಕುವುದರಲ್ಲಿ ತೋರಿಸಿದ ನಿರ್ಲಕ್ಷ್ಯದಿಂದ ರಾಮದಾಸ್ ಅಲ್ಲಿನ ಪೊಲೀಸ್ನವರ ಸಹಾಯದಿಂದ ತಮ್ಮ ಪತ್ತೇದಾರಿ ಬುದ್ಧಿಯನ್ನು ಪ್ರದರ್ಶಿಸುತ್ತಾರೆ. 3ನೇ ಕೊಲೆಯಾಗುವುದು ಖಚಿತ ಎಂದು ಆ ವ್ಯಕ್ತಿ ಯಾರು ಎಂದು ಊಹಿಸುವ ಪ್ರಯತ್ನ ಮಾಡುವ ರಾಮದಾಸ್ ಅವರಿಗೆ ದೊರೆತ ಸುಳಿವುಗಳು 2 ಸಮಾಧಿಗಳ ಕಡೆಗೆ ಕೈ ತೋರಿಸುತ್ತದೆ. ಆ ಸಮಾಧಿಗಳಲ್ಲಿದ್ದ ಶವಗಳು ಯಾರವು? ಜೀವನದ ಮೇಲೆ ಅಪಾರ ಆಸಕ್ತಿ ಇಟ್ಟುಕೊಂಡಿದ್ದ ನೇಹಾ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ? ಸಾಗರ್ ಎಲ್ಲಿಗೆ ಹೋದ? ಯಾವ ಪರಿಸ್ಥಿತಿಯಲ್ಲಿದ್ದಾನೆ? ಶವಗಳ ಪಕ್ಕದಲ್ಲಿದ್ದ ಪ್ರತಿಕೃತಿ ನೀಡುತ್ತಿದ್ದ ಸಂದೇಶವೇನು? ಪ್ರಕರಣವನ್ನು ರಾಮದಾಸ್ ಹೇಗೆ ಭೇದಿಸುತ್ತಾರೆ? ಸುಟ್ಟ ಮಕ್ಕಳ ಕಥೆ ಏನು? ಕಾದಂಬರಿಯ ಶೀರ್ಷಿಕೆಯ ಔಚಿತ್ಯವೇನು? ಎಂಬ ಎಲ್ಲ ಪ್ರಶ್ನೆಗಳಿಗೆ ಈ ಕೃತಿಯನ್ನು ಓದಿದಾಗ ಉತ್ತರ ಸಿಗುತ್ತದೆ. ಹಿಂದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪತ್ತೇದಾರಿ ಕಾದಂಬರಿಗಳಿಗೆ ಕೊರತೆ ಇಲ್ಲವಾದರೂ ಸಹ ಬರಬರುತ್ತಾ ಈ ಪ್ರಕಾರದ ಕಡೆಗೆ ಆಸಕ್ತಿ ಹೊರಟು ಹೋಗುತ್ತಿರುವ ಸಂದರ್ಭದಲ್ಲಿಯೇ ಲೇಖಕರು ಇಂತಹ ಕಥಾವಸ್ತುಗಳನ್ನು ಆಧರಿಸಿ ಸೊಗಸಾಗಿ ಕುತೂಹಲಕರವಾಗಿ ಬರೆಯುತ್ತಿದ್ದಾರೆ. ಚುರುಕಾದ ಆಸಕ್ತಿಕರ ತಿರುವುಗಳುಳ್ಳ ಈ ಕಾದಂಬರಿಯನ್ನು ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.